ಇದು ಕುಂಭಮೇಳದ ಮಹಾಕುಂಭಮೇಳದ ನೆಕ್ಸ್ಟ್ ವಿಡಿಯೋ ಇದು. ಇಲ್ಲಿಂದ ಬೆಂಗಳೂರಿಂದ ರಾಂಚಿ ಹೋಗಿದ್ದಾರೆ ಫ್ಲೈಟಲ್ಲಿ. ರಾಂಚಿಯಿಂದ ವಾರಣಾಸಿ ಹೋಗೋಕ್ಕೆ ನೈಟ್ 10 ಗಂಟೆಗೆ ಬಸ್ ಹತ್ತಿದ್ದಾರೆ. ಮಾರ್ನಿಂಗ್ 9 o'clock ಆ್ಯಕ್ಚುಲಿ ರೀಚ್ ಆಗಬೇಕಿತ್ತು. ಸೆಮಿ ಸ್ಲೀಪರಲ್ಲಿ ಹೋಗಿದ್ದಾರೆ. ಬಟ್ 80 ಕಿಲೋಮೀಟರ್ಸ್ ಬರೀ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತಂತೆ. ಆಮೇಲೆ ಬಸ್ಸವರು ಬೇರೆ ಯಾವುದೋ ರೂಟ್ನಲ್ಲಿ ಕರ್ಕೊಂಡು ಹೋದ್ರಂತೆ. ಮಧ್ಯೆ ಅಲ್ಲೆಲ್ಲೋ ಟಿಫನ್ಗೆ ನಿಲ್ಲಿಸಿದ್ರಂತೆ ಬೆಳಿಗ್ಗೆ. ನಂತರ ಅಲ್ಲಿಂದ ಹೊರಟು ಮಧ್ಯಾಹ್ನ 1:30, 2 o'clockಗೆ ವಾರಣಾಸಿ ರೀಚ್ ಆಗಿದ್ದಾರೆ. ಅಲ್ಲಿಂದ ಆಟೋ ಹಿಡಿದು ಕಾಶಿ ಟೆಂಪಲ್ವರೆಗೆ ಆಟೋದವರು ಬಿಟ್ಟಿದ್ದಾರೆ ಅಲ್ಲೇ. ಆಮೇಲೆ ಗಂಗಾ ಘಾಟ್ ಅಂತ ಏನು ತೋರಿಸ್ತಾ ಇದ್ದಾರೆ ಅಲ್ಲಿ ಹೋಗಿ ರೂಟ್ ತೋರಿಸಿದ್ದಾರೆ. ಅಲ್ಲಿ ವಾರಣಾಸಿಯ ಸ್ವೀಟ್, ಫೇಮಸ್ ಸ್ವೀಟ್ ಮಲಾಯ್ ಇದನ್ನು ತಿಂದುಬಿಟ್ಟು ಎಲ್ಲರೂ ಸ್ವಲ್ಪ ಸುಸ್ತಾಗಿರೋದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಸೀದಾ ಕಾಶಿಗೆ ಬೋಟಲ್ಲಿ ಅಲ್ಲಿ ಗಂಗಾ ಸ್ನಾನ ಮಾಡೋದಕ್ಕೋಸ್ಕರ ಆ ಕಡೆ ಬೋಟಲ್ಲಿ ಆಚೆ ದಾಟಿದ್ದಾರೆ. ಅಲ್ಲಿಂದ ಹೋಗಿದ್ದಾರೆ ಹಾಗೆ. ಅದಾದ ನಂತರ ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಿ ಅದಾದ ನಂತರ ಫುಲ್ಲು ತುಂಬ ಕ್ರೌಡ್ ಇತ್ತಂತೆ. ಇನ್ನು ಪ್ರಯಾಗ್ರಾಜಲ್ಲಿ ಎಷ್ಟು ಕ್ರೌಡ್ ಇದೆಯೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು ಆ್ಯಕ್ಚುಲಿ. ಯಾಕಂದರೆ ಅಷ್ಟು ಕ್ರೌಡ್ ಇದೆ ಅಂತೆ, ಅಷ್ಟು ರಶ್ ಇತ್ತಂತ. ಕಾಶಿಲೂ ಕೂಡ ರಶ್ ಇದೆ ಅಂತೆ. ಅಲ್ಲಿ ಆಟೋದವ್ರು ಹಿಂದೆನೇ ಬಿಟ್ಟಿರೋದ್ರಿಂದ 2 ಕಿಲೋಮೀಟರ್ ನಡ್ಕೊಂಡು ಮುಂದೆ ಬಂದಿದ್ದಾರೆ. ನಡ್ಕೊಂಡು ಅಲ್ಲಿಂದ ಮತ್ತೆ ಗಂಗಾ ಸ್ನಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಈಗ ಅದೇ ಬೋಟಲ್ಲಿ ಆ ಕಡೆ ಕರ್ಕೊಂಡೋಗಿದ್ದಾರೆ, ಆಚೆ ಕರ್ಕೊಂಡೋಗಿ ಅಲ್ಲಿ ಹೋಗಿ ಗಂಗಾ ಸ್ನಾನ ಮಾಡಿ ಮತ್ತೆ ಕಾಶಿ ಅಲ್ಲಿರುವಂತಹ ಕೆಲ ದೇವರುಗಳನ್ನೆಲ್ಲ ದರ್ಶನ ಮಾಡಿ ನಂತರ ಕಾಶಿ ದೇವಸ್ಥಾನದ ಒಳಗಡೆ ಹೋಗಿದ್ದಾರೆ ಮೊದಲು. ಅಲ್ಲಿ ಹೋದ ನಂತರ ಇನ್ನು ಅಲ್ಲಿ ಎಲ್ಲ ಲಾಕರೆಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ಮೊಬೈಲೆಲ್ಲ ಅಲ್ಲೇ ಲಾಕ್ ಮಾಡಿಬಿಟ್ಟು ಅದರ ಮಧ್ಯದಲ್ಲಿ ಒಂದು ರೂಮ್ ನೋಡಿಬಿಟ್ಟು ಅಲ್ಲಿ ಲಗೇಜ್ಗಳನ್ನೆಲ್ಲ ಇಟ್ಟಿದ್ದಾರೆ. ಯಾಕಂದರೆ ಅದನ್ನು ಹೊತ್ಕೊಂಡು ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒಂದು ಲಾಕ್ ಅಲ್ಲಿ ಲಗೇಜ್ ರೂಮು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿದೆ. ಬಟ್ ಇವಾಗ ಕಾಶಿಯಲ್ಲಿ ಒಳಗಡೆ ದರ್ಶನ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ. ದರ್ಶನ ಮುಗಿದ ನಂತರ ಮತ್ತೆ ರೂಮ್ಗೆ ಹೋಗಿ ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾರೆ. ಪ್ರಯಾಗ್ರಾಜ್ ಹೋಗೋದ, ಅಯೋಧ್ಯೆ ಹೋಗೋದ ಅಂತ ಪ್ಲ್ಯಾನ್ ಮಾಡ್ತಾರೆ. ಸದ್ಯಕ್ಕೆ ಇಲ್ಲಿನ ವ್ಲಾಗ್ ಮುಗೀತು ಇವತ್ತಿಂದು.